ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜಡೆ ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಅಂದರೆ ಗಂಟು ಹಾಕ್ಕೊಳ್ಳೋದು ತುಂಬ ಈಸಿಯಾಗಿ ಹಾಕ್ಕೋಬೋದು. ನಾವೆಲ್ಲಾದರೂ ಫಂಕ್ಷನ್ಗೆಲ್ಲ ಹೋದಾಗ ಅದು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಅಂದರೆ ಯಾರ್ದು ಹೆಲ್ಪ್ ಇಲ್ದಿರ ನಾವೇ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಶಾರ್ಟ್ ಏರ್ ಆಗಲಿ ಇಲ್ಲ ಲಾಂಗ್ ಏರ್ ಇದ್ರೂ ಪರವಾಗಿಲ್ಲ, ಯಾವುದಾದ್ರೂ ಆಗಲಿ ಹಾಕ್ಕೋಬೋದು. ಈಗ ಫಸ್ಟು ಬಫ್ ತಗೊಳ್ಳೋಣ. ಸ್ವಲ್ಪನೇ ಈ ಥರ ಕೂದಲು ತಗೊಂಡು ಈ ಥರ ಫ್ರಂಟಲ್ಲಿ ನಿಮಗೆ ಯಾವ ಡಿಸೈನ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಬಫ್ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಈ ಥರ ಬಫ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಕ್ಲಿಪ್ ಹಾಕ್ತಾಯಿದ್ದೀನಿ. ಈಗ ಈ ಥರ ಬಫ್ ಹಾಕ್ಕೊಂಡಾದ್ಮೇಲೆ ಹಿಂದೆ ಈ ಥರ ಒಂದು ಜುಟ್ಟು ಕಟ್ಕೋಬೇಕು. ಈ ಥರ ಒಂದು ರಬ್ಬರ್ ಹಾಕ್ಕೊಂಡು ಹಿಂದೆ ಒಂದು ಜುಟ್ಟು ಕಟ್ಕೋಬೇಕು. ಈ ಥರ ಒಂದು ಜುಟ್ಟು ಕಟ್ಕೊಂಡಾದ್ಮೇಲೆ ನೋಡಿ, ಈ ಥರ ಜುಟ್ಟು ಕಟ್ಕೊಳ್ಬೇಕು. ಈ ಥರ ಟೈಟಾಗಿರೋವಂಥದ್ದು ಒಂದು ರಬ್ಬರ್ ಹಾಕ್ಕೋಬೇಕು. ಯಾಕಂದರೆ ಇದು ಟೈಟಾಗಿರಬೇಕು, ಜುಟ್ಟು ಕಟ್ಕೊಳ್ಳೋದೇ ಟೈಟಾಗಿರಬೇಕು. ಈಗ ಈ ಥರ ಒಂದು ಏರ್ ಬನ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈಗ ಇದನ್ನು ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡಾದ್ಮೇಲೆ ಈ ಕೂದಲೆಲ್ಲ ಈ ಥರ ತೆಗಿಬೇಕು. ಇದು ಯಾರಾದರೂ ಇದ್ದರೆ ಅವರ ಹೆಲ್ಪ್ ತಗೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ನಾವೇನೂ ಹಾಕ್ಕೋಬೋದು. ನೋಡಿ, ಈ ಥರ ತಲೆ ಬಗ್ಗಿಸ್ಬಿಟ್ಟು ನೋಡಿ, ಈ ಥರ ತಲೆ ಬಗ್ಗಿಸ್ಬಿಟ್ಟು ಕ್ಲೀನಾಗಿ ಈ ಥರ ಎಲ್ಲನೂ ಈ ಥರ ತಗೋಬೇಕು. ಹೇರ್ ಬನ್ ಕಾಣಿಸ್ದೇ ಇರೋ ಥರ ಎಲ್ಲ ಕೂದಲು ಎಲ್ಲ ಕಡೆಯೂ ಈ ಥರ ಹರಡ್ಕೊಳ್ಳೋ ಥರ ಈ ಥರ ಮಾಡಿಕೊಂಡು ನೋಡಿ, ಇಷ್ಟು ಈ ಥರ ಬರಬೇಕು. ಈ ಥರ ಕ್ಲೀನಾಗಿ ಕೂದಲನ್ನೆಲ್ಲ ಈ ಥರ ಮಾಡಿಕೊಂಡು ಈ ಥರ ಇಟ್ಕೊಂಡು ಯಾರಾದರೂ ಹೆಲ್ಪ್ಗಿದ್ರೆ ಒಬ್ಬರ ಕೈಯಲ್ಲಿ ಈ ಥರ ರಬ್ಬರ್ ಬೆಂಡನ್ನ ಈ ರೀತಿ ಹಾಕ್ಸ್ಕೋಬೇಕು. ಯಾರೂ ಇಲ್ಲ ಅಂದರೆ ನಾವೇನೂ ಹಾಕ್ಕೋಬೋದು. ಇದು ಟೈಟಾಗಿ ಕುತ್ಕೋಬೇಕು. ಈ ರಬ್ಬರ್ ಬೆಂಡ್ ಏನು ಹಾಕ್ತೀವಿ ಅದು ಟೈಟಾಗಿ ಕುತ್ಕೋಬೇಕು. ಟೈಟಾಗಿರಲಿ ಅಂದ್ಬಿಟ್ಟು ನಾನು ಇನ್ನೂ ಒಂದು ಹಾಕ್ತಾಯಿದ್ದೀನಿ. ಈ ಥರ ಹಾಕಾದ್ಮೇಲೆ ಈ ಕೂದಲನ್ನ ಎರಡು ಈ ಥರ ಮಾಡ್ಕೋಬೇಕು. ಇಲ್ಲಿರೋ ಕೂದಲೆಲ್ಲ ಈ ರೀತಿ ತಗೊಂಡ್ರೆ ಈ ಥರ ಎರಡು ಭಾಗ ಮಾಡ್ಕೋಬೇಕು. ಈ ಥರ ಎರಡು ಭಾಗ ಮಾಡಿಕೊಂಡು ಒಂದು ಫ್ರಂಟಲ್ಲಿ ಈ ಥರ ಇಟ್ಕೊಳ್ಳಿ. ಇದು ಹಿಂಗಿದೆಯಲ್ಲ, ಇದನ್ನು 3 ಕಾಲು ಜಡೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಈ ರೀತಿ ಮಾಡ್ಕೋಬೇಕು. ನೋಡಿ, ಕೊನೆವರೆಗೂ ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡಿಟ್ಕೋಬೇಕು. ಯಾರಾದರೂ ಇದ್ದರೆ ಹೆಲ್ಪ್ ತಗೊಳ್ಳಿ. ಇದನ್ನು ಯಾರಾದರೂ ಇಟ್ಕೋಬೇಕು. ಸೇಮ್ ಅದೇ ಥರನೇ ಈ ಕಡೆ ಭಾಗನೂ ಹಿಂಗೆ ಈ ಥರದ್ದು ಮಾಡ್ಕೋಬೇಕು. ನೋಡಿ, ಹಿಂಗೆ ಈಗ ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಭಾಗನ ಈ ರೀತಿ ಸುತ್ತಬೇಕು. ಈ ಥರ ಸುತ್ತಕೊಂಡಾದ್ಮೇಲೆ ಇಲ್ಲಿ ಈ ಕೂದಲಿಗೆ ಒಂದು ಪಿನ್ ಹಾಕ್ಕೋಬೇಕು. ಯು ಪಿನ್. ಈ ಥರ ಒಂದು ಪಿನ್ ಹಾಕ್ಕೊಂಡು ಇದಕ್ಕೊಂದು ಯು ಪಿನ್ ಹಾಕ್ಕೋಬೇಕು. ನೋಡಿ ಈ ಕೂದಲಿರುತ್ತಲ್ವ, ಇದಕ್ಕೆ ಈ ಒಂದು ಯು ಪಿನ್ನ ಈ ಥರ ಸೇರಿಸ್ಬಿಟ್ಟು
ಈ ಥರ ಪ್ರೆಸ್ ಮಾಡಬೇಕು. ಈಗ ಈ ಪಾರ್ಟ್ ತಗೊಂಡು ಈ ಕಡೆಯಿಂದ ಈ ಥರ ಸುತ್ತಬೇಕು. ಈ ಥರ ಸುತ್ತಾದಮೇಲೆ ನೋಡಿ, ಈ ಕೂದಲಿರುತ್ತಲ್ವ, ಇಲ್ಲೊಂದು ಪಿನ್ ಹಾಕ್ಬಿಟ್ಟು ಮತ್ತೆ ಒಂದು ಪಿನ್ ಹಾಕಬೇಕು. ಫಸ್ಟ್ ಈ ಥರದೊಂದು ಪಿನ್ ಹಾಕಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಈ ಥರದ್ದು ಒಂದು ಪಿನ್ ಹಾಕಬೇಕು. ಈಗ ಇಷ್ಟೇ. ಇದು ಬನ್ ಕೂಡ ಏನು ಉದ್ರೋಗಲ್ಲ ನೋಡಿ. ಬನ್ ಉದ್ರೋಗುತ್ತೆ ಅಂದರೆ ಇನ್ನೊಂದೆರಡು ಪಿನ್ನ ಈ ಥರ ಹಾಕಿ, ಈ ಕಡೆ ಒಂದು ಹಾಕ್ಬಿಟ್ಟು ಮತ್ತೆ ಇದನ್ನು ಈ ಕಡೆ ಒಂದು ಹಾಕಿ, ಮತ್ತೆ ಇಲ್ಲೊಂದು ಹಾಕಿ. ಈ ಥರ ಗಂಟೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಮಲ್ಲಿಗೆ ಹೂವು ದಿಂಡೋ ಇಲ್ಲ ಯಾವುದಾದ್ರೂ ಆಗಲಿ ಹೂವು ದಿಂಡನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಪ್ಲಾಸ್ಟಿಕ್ ಹೂವದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಗಂಟು ಹಾಕ್ಕೋಬೇಕು. ಇದು ಫ್ರೆಂಡ್ಸ್ ನೋಡಿ, ತುಂಬ ಈಸಿಯಾಗಿ ಗಂಟು ಹಾಕ್ಕೋಬೋದು. ಇದನ್ನು ಯಾರು ಬೇಕಾದರೂ ಹಾಕ್ಕೋಬೋದು. ನಾವು ಇನ್ನೊಬ್ಬರಿಗೆ ಕಾಯ್ಕೊಂಡಿರೋ ಅಷ್ಟೇ ಇರಲ್ಲ. ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ನಾವೇ ಹಾಕ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ತೋರಿಸಿದ್ದೀನಿ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ ಗಂಟು ಹಾಕ್ಕೊಳ್ಳೋದು ಹೇಗೆ ಅಂತ. ತುಂಬ ಈಸಿಯಾಗಿ ಹಾಕ್ಕೋಬೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಈ ಥರ ಗಂಟು ಹಾಕ್ಕೊಳ್ಳೋದಂದರೆ ತುಂಬ ಇಷ್ಟ. ನಾನು ತುಂಬ ಫಂಕ್ಷನ್ಗಳಿಗೆ ನಾನು ಇದೇ ಥರನೇ ಗಂಟು ಹಾಕ್ಕೊಳ್ಳೋದು. ಯಾವಾಗಲೂ ಅಷ್ಟೇ ನಾನು ಗಂಟೆ ಹಾಕ್ಕೊಳ್ಳೋದು. ಯಾಕಂದರೆ ನನ್ನ ಕೂದಲಿಗೆ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಆಗಲ್ಲ ಅಷ್ಟೊಂದು. ಅಂದರೆ ಹಾಕ್ಕೊಳ್ಳೋಕ್ಕೂ ಬರಲ್ಲ ಅಷ್ಟಾಗಿ. ಅಂದರೆ ಬೇರೆಯವ್ರ ಹತ್ರ ಹಾಕ್ಸ್ಕೊಳ್ಳೋಕ್ಕೂ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ನನ್ನಷ್ಟಕ್ಕೆ ನಾನೇ ಈ ಥರ ಗಂಟು ಹಾಕ್ಕೊಬಿಡ್ತೀನಿ. ಯಾಕೆ ಇಷ್ಟ ಆಗಲ್ಲ ಅಂದರೆ, ಎಲ್ಲರೂ ಫಂಕ್ಷನ್ಗಳಲ್ಲಿ ಅವ್ರವ್ರು ಬ್ಯುಸಿಯಲ್ಲಿ ಅವ್ರವ್ರು ಇರ್ತಾರೆ. ನಾವು ಹೋಗ್ಬಿಟ್ಟು ನಮಗೂ ಹಾಕಿ ಅಂತ ಕೇಳ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಅವರೆಲ್ಲ ರೆಡಿಯಾಗೋ ಬ್ಯುಸಿಯಲ್ಲಿ ಇರ್ತಾರೆ, ಮತ್ತು ಬೈಕೊತಾರೇನೋ ಅಂತೇಳಿ ನಾನು ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ನನ್ನಷ್ಟಕ್ಕೆ ನಾನೇ ಹಾಕ್ಕೊತೀನಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಾನು ಹೇಳಿದ್ದು ಕರೆಕ್ಟೇ ಅಲ್ವಾ ಫ್ರೆಂಡ್ಸ್? ನೋಡಿ, ಇನ್ನು ಮಲ್ಲಿಗೆ ಹೂವು ಇರುತ್ತಲ್ವ, ಮಲ್ಲಿಗೆ ಹೂವಲ್ಲಿ ದಿಂಡು ಕಟ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನಗೆ ಗಂಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ವಾ? ಪ್ಲೀಸ್ ಕಮೆಂಟ್ ಮಾಡಿ. ಸ್ಯಾರಿ ಮೇಲೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಂಟು ಹಾಕ್ಕೊಂಡು ಸ್ಯಾರಿ ಹಾಕ್ಕೊಂಡು ಒಂದಷ್ಟು ಒಡವೆಗಳು ಹಾಕ್ಕೊಂಡ್ರೆ ಅದಕ್ಕೊಂದು ಲುಕ್ ಬರೋದು. ಫ್ರೆಂಡ್ಸ್, ನನಗೆ ಗಂಟು ಹಾಕ್ಕೊಳ್ಳೋದು ತುಂಬ ಇಷ್ಟ. ನಿಮಗೆಲ್ಲ ಏನು ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.